ಸಾತ್ವಿಕ್ ಕುಕ್ತವೆ ನೋಡಿದೆ ಎಷ್ಟು ಚೆನ್ನಾಗೈತೆ. ಸುಮ್ಮನಿರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರೆಲ್ಲ ಹೊಸ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಕೈ ಈ ಥರ ಹಿಂಗೆ ಹಿಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೆಲ್ಫಿ ಸ್ಟಿಕ್ ಹಾಕೊಂಡಿದ್ದೀನಿ. ಫೋನ ಸಿಕ್ಕಾಬಿಟ್ಟೆ ನೋವು ಬರ್ತೈತಿ, ಕೈಯ ಫೋನೇ ಹಿಡ್ಕೊಳಕ್ಕಾಗಲ್ಲ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ಈ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನನಗೆ ವಾಯ್ಸಸ್ ಸ್ಲೋ ಆಗ್ತೈತೆ, ಮಾತಾಡೋಕ್ಕೆ ಆಗಲ್ಲ, ಥರ ನರ್ವಸ್ ಆದಂಗೆ ಆಗ್ತೈತೆ. ಅದಕ್ಕೆ ಇನ್ಮೇಲೆ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ನಾನೊಂದು ವ್ಲಾಗ್ ನೋಡ್ತೀನಿ, ಅದರಲ್ಲಿ ಯೂಟ್ಯೂಬಲ್ಲಿ ಮಧುಗೌಡ ಅನ್ನೋರು ಇಬ್ಬರವ್ರೆ. ನಾನು ಹೇಳ್ತಾ ಇರೋದು MS ಕನಕಪುರ ಕಪ್ಪಲ್ ಮಧು ಅವ್ರ ಬಗ್ಗೆ ಮಾತಾಡ್ತಾ ಇರೋದು. ಯಾರೋ ಬಂದರು, ಅದಕ್ಕೆ ವಿಡಿಯೋ ಕಟ್ ಮಾಡಿದೆ. ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಒಂಥರ ಅವ್ರ ಎದುರುಗಡೆ ಮಾತಾಡೋಕ್ಕೆ ಒಂಥರ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ತೈತಿ. ಅದಕ್ಕೆ ನಾನು ಫಾಸ್ಟಾಗಿ ಮಾತಾಡೋದು ಕಲಿಬೇಕು. ಆಮೇಲೆ ಪ್ರತಿಯೊಂದು ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಮನೆಗೆ ಹೇಳಿದ್ದೀನಿ, ನಾನು ವಿಡಿಯೋಸ್ ಮಾಡುವಾಗ ಎಲ್ಲರೂ ವಿಡಿಯೋಸಿಗೆ ಬರಬೇಕು ಮತ್ತು ಎಲ್ಲರೂ ತೋರಿಸ್ತೀನಿ ಅಂತ. ಅದಕ್ಕೆ ಎಲ್ಲರೂ ಒಪ್ಕೊಂಡವ್ರೆ. ಮೇಯ್ನು ನಮ್ಮ ಮನೆಯವರು ನಾನೇನಾದರೂ ವಿಡಿಯೋ ಮಾಡ್ತೀರಿ ತಾಂಡೋಗತ್ತ ಅಂತ ಕ್ಯಾಮ್ರಾನ ಹೇಳ್ತಾಯಿದ್ರು. ಅದಕ್ಕೀಗ ನಾನು ರಾತ್ರಿ ಹೇಳಿ ಒಪ್ಸಿದ್ದೀನಿ. ಸರಿ ಆಯ್ತು, ಇನ್ಮೇಲೆ ವಿಡಿಯೋ ಮಾಡು, ನನಗೇನು ತೊಂದರೆ ಇಲ್ಲ ಅಂತ ಹೇಳೋರೆ. ಅದಕ್ಕಿಂತ ಮೇಲೆ ವಿಡಿಯೋ ಮಾಡ್ತೀನಿ. ಹಾಗೆ ಫ್ಯಾಮಿಲಿ ಎಲ್ಲರನ್ನೂ ತೋರಿಸ್ತೀನಿ. ಆದಷ್ಟು ಕಾಮಿಡಿ ಟ್ರೈ ಮಾಡ್ತೀನಿ. ನಾನು ಕೆಲವೊಂದು ಟೆನ್ಷನ್ ಇರೋದ್ರಿಂದ ಈ ಕಾಮಿಡಿ ಅನ್ನೋದೇ ನನ್ನ ಜೀವನದಾಗ ಹೊರಟೋಗ್ಬಿಟ್ಟೈತೆ. ಅದಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಜೀವನದಾಗೆಲ್ಲ ಇದ್ದಿದ್ದೆ, ಜಾಸ್ತಿ ಟೆನ್ಷನ್ ತೊಗೊಬಾರ್ದು. ಹಾಗಂತ ಅಂದ್ಬಿಟ್ಟು ನಾವು ಎನಿ ಟೈಮ್ ಯಾವಾಗಲೂ ಯಾವುದೋ ಒಂದು ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದರಿಂದ ಏನೂ ಆಗಲ್ಲ. ಆದಷ್ಟು ನಗ್ನಗ್ತಾ ಖುಷಿಯಾಗಿರಬೇಕು. ನಾನು ಹೇಳೋದಿಷ್ಟೇ, ನಾನು ಯೂಟ್ಯೂಬ್ ಮಾಡಬೇಕು ಅಂತ ನನಗನ್ಸಿದ್ದು, ಈ ಹಾಳಾದ್ದು ಅವು ಇವು ತಲೆಗೆ ಯೋಚನೆ ಬಂದು ಯಪ್ಪ ಹಿಂಗೆ ಕೂತ್ಕೊಂಡ್ರೆ ಇರುವಾರ ಎಲ್ತೆ ಹಾಳಾಗ್ಬಿಡ್ತೈತೆ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಅದರಿಂದ ಎಲ್ಪು ಆಗುತ್ತೆ ನನಗೆ. ಆಮೇಲೆ ಮುಂದೆ ಈ ದಿನ ಈಗ ಹೊಸ್ತು, ಆಮೇಲೆ ಹೋಗ್ತಾ ಅಭ್ಯಾಸ ಆಗ್ತಿದ್ದಂಗೆ ಒಂಥರ ಅದು ಇದಾಗ್ಬಿಡ್ತೈತೆ, ಟೆನ್ಷನ್ನು ಆಗಲ್ಲ. ಅದಕ್ಕೆ ನಾನು ಈಗ ಇನ್ಮೇಲೆ ಟ್ರೈ ಮಾಡ್ತೀನಿ ಕ್ಯಾಮ್ರಾ ಇಟ್ಕೊಂಡು ಅಷ್ಟೇ. ನಾನು ಮಾತಾಡ್ತಾ ಇದ್ದೀನಿ, ಇವೆರಡು ಪಕ್ಷಿ ಏನು ಸೌಂಡ್ ಮಾಡ್ತಾಯಿದ್ವು. ಎನಿ ಟೈಮ್ ಯಾವಾಗಲೂ ಈ ಸೀಬೆ ಗಿಡಕ್ಕೆ ಬರ್ತಾನೆ ಇರ್ತವೆ. ಅದೇನು ಗೂಡು ಕಟ್ತಾ ಇರ್ತವೆ ಏನೋ ಗೊತ್ತಿಲ್ಲ, ಬಂದು ಸೌಂಡ್ ಮಾಡ್ತಾನೆ ಇರ್ತವೆ ನೋಡಿ. 2000 years later. ನಾಳೆ ಸಂಡೇ. ಯಾರಮ್ಮ ಇದು ಬರೆದಿದ್ದು ಕೈಯಲ್ಲಿ ಯಾರು ಬರೆದಿದ್ದದು? ಈ ಕಡೆ ಫ್ರೆಂಡ್ಸ್, ಏನು ಅಂತಂದರೆ, ಇದು ನನ್ನ ಮಗುಗೆ ಬೆಳಿಗ್ಗೆನೇ ಎದ್ದ ತಕ್ಷಣ ಕೊಡೋದು. ಒಂದು ಗ್ಲಾಸ್ ಹಾಲು, ಒಂದು ಗ್ಲಾಸ್ ನೀರು, ಮತ್ತು ಒಂದು ಹಸಿ ಮೊಟ್ಟೆ, ಅದು ನಾಟಿ ಮೊಟ್ಟೆ, ಮತ್ತು ಒಂದು ಬಾಳೆಹಣ್ಣು. ಇದು ನನ್ನ ಮಗ ಒಂದು ಸ್ವಲ್ಪ ಯಾಕೋ ಚೆನ್ನಾಗಾಗಲಿಲ್ಲ, ಒಂದು ಸ್ವಲ್ಪ ಊಟ ತಿಂದ್ರೂ ಅವ್ನು ಯಾಕೋ ಸಣ್ಣನೇ ಅವನೇ. ಅದಕ್ಕೆ ಡೈಲಿ ಇದನ್ನು ಕೊಡೋಣ ಅಂತ ಈ ನಡುವೆ ಟ್ರೈ ಮಾಡ್ತಾಯಿದ್ದೀನಿ. ಅದು ಹಸಿ ಮೊಟ್ಟೆ, ಅವನು ಹಸಿ ಮೊಟ್ಟೆನೇ ಕುಡಿತಾನೆ. ಕೆಲವೊಬ್ಬರು ತಿನ್ನಲ್ಲ, ಹಸಿ ಮೊಟ್ಟೆ ಕುಡಿಯಲ್ಲ, ಬೇಯಿಸೇ ಕೊಡಬೇಕು. ಇವನೇನಿಲ್ಲ, ಹಸಿ ಮೊಟ್ಟೆ ಕುಡಿತಾನೆ, ಅದಕ್ಕೆ ಕೊಟ್ಟಿದ್ದೀನಿ. ಮತ್ತು ಒಂದು ಗ್ಲಾಸ್ ನೀರು ಕುಡ್ದ, ಆಮೇಲೆ ಹಾಲು ಕುಡ್ದ. ನಾನು ಅದಕ್ಕೆ ನೀರು ಜಾಸ್ತಿ ಕುಡಿಬೇಡ, ಅದು ಹಾಲು ಕುಡಿಯೋಕ್ಕಾಗಲ್ಲ, ಸ್ವಲ್ಪ ಕುಡಿ ಅಂತ ಹೇಳಿದೆ. ಅದಕ್ಕೆ ನೀರು ಸ್ವಲ್ಪ ಕುಡಿದ್ಬಿಟ್ಟು ಆಮೇಲೆ ಹಾಲು ಕುಡಿತಾವನೆ. ಹಾಲು ಅಷ್ಟೇ, ನಾವು ಯಾರೂ ಕುಡಿಯೋಲ್ಲ ನಮ್ಮ ಮನೆಯಲ್ಲಿ, ಇವನೊಬ್ಬನೇ ಹಾಲು ಕುಡಿಯೋದು ಅಂತಂದರೆ. ಆ ಮೊಟ್ಟೆನೂ ಅಷ್ಟೇ, ನಾವು ಕುಡಿಯೋಕ್ಕೆ ಒಂಥರ ಅಸಹ್ಯ ಪಟ್ಕೊತೀವಿ. ಅವನು ಏನಿದ್ರ ಕುಡ್ದ ಅಂತಂದರೆ ನನಗೆ ಒಂಥರ ಆಗ್ತಿತ್ತು ಅವ್ನು ಕುಡಿತಿದ್ರೆ. ಅವನು ಅದೆಲ್ಲ ಕುಡಿತಾನೆ. ಹಸಿ ಮೊಟ್ಟೆ ಕುಡ್ದವನಿಗೆ ಅಭ್ಯಾಸ ಐತೆ, ಅದು ನಾಟಿ ಮೊಟ್ಟೆ. ಕೆಲವೊಂದು ಮಕ್ಕಳು ಎಷ್ಟೇ ತಿಂದರೂ ಕುಡಿದ್ರೂ ದಪ್ಪ ಆಗಲಿಲ್ಲ ಅಂದರೆ ಈ ಥರ ಒಂದು ಸರಿ ಟ್ರೈ ಮಾಡಿ. ನಾನು ಇದೇ ಫಸ್ಟ್ ಟ್ರೈ ಮಾಡ್ತಾ ಇರೋದು ನೋಡಿ. ಅವನೇನು ಇದ್ರಲ್ಲಿ ಕುಡ್ದ ಅಂದರೆ ಮೊಟ್ಟೆನ ನೋಡ್ತಿದ್ರೆ ನನಗೆ ಒಂಥರ ಆಗ್ತಿತ್ತು. ಆಳೊಟ್ಟಿಗೆ ಅಷ್ಟು ಕೊಟ್ಬಿಟ್ಟು ಅದನ್ನು ಎಲ್ಲ ತಿಂದು ಮುಗಿಸ್ತಾ
ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಈಗ ಜಸ್ಟ್ ಸ್ಕೂಲಿಂದ ಬಂದರು. ಬಂದ ತಕ್ಷಣ ಇಲ್ಲಿ ನಾಟಿ ಕೋಳಿ ಸಾಕಿದ್ದಾರೆ ನಮ್ಮೂರ ಹತ್ರ. ಅಂದರೆ ನಮ್ಮ ಮನೆ ಎದುರುಗಡೆ ಒಂದು ಜಮೀನಿದೆ, ಅಲ್ಲಾಸಿ ಬರೋಕ್ಕಾಲ ಕಾಂಪೌಂಡ್ ಮಾಡವ್ರೆ. ಅದಕ್ಕೆ ಈ ಕಡೆಯಿಂದ ಬರಬೇಕು. ಅದಕ್ಕೆ ಅಲ್ಲಿ ಕೋಳಿಗಳು ಅವೆಲ್ಲ ನಾಟಿ ಮೊಟ್ಟೆ ಕೇಳ್ಕೊಬರೋಣ, ಯಾಕಂದರೆ ನನ್ನ ಮಗಂಗೆ ಬೇಕು. ಸ್ವಲ್ಪ ಜನ ಕೇಳಿ ಅಲ್ಲಿ ಕೇಳಿದ್ರೆ ಅವರು 5 ಐತೆ, 4 ಐತೆ, 3 ಐತೆ ಅಂತ ಹಂಗನ್ನೋರು. ಅದಕ್ಕೆ ಒಂದೇ ಸರಿ ಸಿಕ್ಕಿದ್ರೆ ಒಂದು 20-30 ತಗೊಳ್ಳೋಣ, ಹೋಗಿ ಕೇಳ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ನಾವು ಹೋಗ್ತಾಯಿದ್ರೆ ನಮ್ಮ ನಾಯಿಗಳ ಜೊತೆಗೆ ಹೊರಟಿದ್ವು. ಯಾಕಂದರೆ ಪಾಪ ಅವ್ರು ಕೋಳಿಗಳವೆ ಅಂತ ಅಂದ್ಬಿಟ್ಟು ಸುತ್ತ ನಾಯಿ ಹಿಡಿತವೆ ಅಂತ ಕಾಂಪೌಂಡ್ ಮಾಡವ್ರೆ. ಆದರೆ ನಮ್ಮ ನಾಯಿಗಳು ನಮ್ಮ ಜೊತೆ ಹೊರಟವೆ. ಅದಕ್ಕೆ ಆಚೆ ಹೊಡೆದ್ಬಿಟ್ಟು ನಾವು ಅದು ಗೇಟ್ ಹಾಕೊಬಿಟ್ಟು ಹೋದ್ವಿ. ಇನ್ನೊಂದು ಇಲ್ಲಿ ಕೋಳಿ ಸಿಕ್ಕಾಬಟ್ಟೆವೆ. ನಾವು ಹೋಗಿ ಕೇಳಿದ್ವಿ, ಬಟ್ ಮೊಟ್ಟೆ ಸಿಗ್ತಾ ಇಲ್ವಂತೆ. ಇನ್ನೊಂದು ತಿಂಗಳಾಗುತ್ತಕ್ಕ ಮೊಟ್ಟೆ ಎಲ್ಲ ಕೋಳಿಗಳು ಮಾರ್ಬಿಟ್ಟಿದ್ವಿ, ಸ್ವಲ್ಪನೇ ಇರೋದು ಅಂತ ಅಂದ್ರೆ ಅಣ್ಣವರು. ಅದಕ್ಕೆ ನಾವು ಇವ್ರಮ್ಮ ಬರ್ರಿ ಹೋಗೋಣ ಅಂತ ಅಂತಿದ್ರು. ಅವ್ರಿಗೆ ಕೋಳಿ ಜೊತೆ ಆಡೋಕ್ಕೆ ಅದೊಂದು ಖುಷಿ ಅವ್ರಿಗೆ. ಅದಕ್ಕೆ ಸರಿ ಆಯಿತು, ಹೋಗ್ಬಿಟ್ಟು ಕೇಳ್ಕಡೆ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಆಮೇಲೆ ಇವರು ನಾಳೆಯಿಂದ ಮೊಲನೋ ಏನೋ ಮೊಲಗಳು ತರಿಸ್ತೀವಕ್ಕ ಅಂತ ಇದ್ರು. ಅದು ತಿನ್ನೋ ಮೊಲ ಅಲ್ವಂತೆ, ಅದೇನೋ ಇದಕ್ಕೆ ಹೋಗುತ್ತಂತೆ, ಮೊಲನೂ ಸಾಕ್ತೀವಿ ಅಂತ ಅಂದರು. ಅದಕ್ಕೆ ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ಇವತ್ತು ಬರೋ ಬದಲು ನಾಳೆನಾದರೂ ಬರ್ಬೋದಾಗಿತ್ತು, ನಾನು ಮೊಲದ ಜೊತೆ ಆಡ್ತಿದ್ದೆ, ಮತ್ತು ಆ ಅಣ್ಣನ ಕೇಳಿ ಒಂದು ಮೊಲ ಇಸ್ಕೊಂತಿದ್ದೆ ನಾನು ಅಂತ ಇದ್ದ. ಅಷ್ಟರಲ್ಲಿ ಇವ್ರು ಯಾರೋ ನಾಟಿ ಕೋಳಿ ಕೇಳೋಕ್ಕೆ ಬಂದಿದ್ದರು. ನಾವು ನೋಡೋಣ ಇನ್ನೇನು ಅವತ್ತೊಂದು ಸರಿ ಕೇಳಿದ್ವಿ, ಅವತ್ತು ಇಲ್ಲ ಅಂತ ಅಂದರು. ಈಗೊಂದು ಸರಿ ಹೋಗ್ಬಿಟ್ಟು ಕೇಳ್ಕೊಬರೋಣ ಅಂತ ಬರ್ತಾಯಿದ್ದೀವಿ. ಅಷ್ಟರಲ್ಲಿ ನಮ್ಮ ನಾಯಿ ಅದೆಲ್ಲಾಸಿ ಬಂತೋ ಗೊತ್ತಿಲ್ಲ, ಬಂದ್ಬಿಟ್ಟು ಇಲ್ಲೆಲ್ಲ ಕೋಳಿ ಎಲ್ಲ ಗಾಬರಿ ಮಾಡಿಬಿಡ್ತು. ಅದಕ್ಕೆ ಬರ್ರೋ ಹೋಗೋಣ, ಇನ್ನು ಕೋಳಿ ಹಿಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ನಮ್ಮ ಹುಡುಗರನ್ನ ಕರಿತಾಯಿದ್ರು. ಎಷ್ಟು ಕರೆದ್ರು ಬರ್ತಾಯಿಲ್ಲ ಅವರು. ಆ ಕೋಳಿ ಜೊತೆ ಆಡ್ತಾನೆ ಇವರೇ. ಇನ್ನೊಂದಲ್ಲಿ ಟರ್ಕಿ ಕೋಳಿ ಅಂತ ಇತ್ತು, ಅದನ್ನೇನು ಆಡಿಸ್ತಾಯಿದ್ರು ಅಂತ ಅಂದರೆ ಎಷ್ಟು ಕರೆದ್ರೂ ಬರ್ತಾಯಿಲ್ಲ. ಅದನ್ನು ಹಿಡ್ಕೋಬೇಕು, ನವಿಲು ಥರ ಐತೆ ಅಂತ ಅಂದ್ಬಿಟ್ಟು ಅದು ನವಿಲು ಅಂದ್ಕೊಬಿಟ್ಟವ್ರು, ಆ ಥರ ಆಡಿಸ್ತಾಯಿದ್ರು ಅದನ್ನು. ನಾನು ಹೇಳಿದೆ ಕುಕ್ತದಪ್ಪ, ಅದನ್ನು ಹಿಡ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕೆ ಬೇಕು ಅಂತ ಅಂದ್ಬಿಟ್ಟು. ಆದರೂ ಅವ್ರು ಕೇಳ್ತಾ ಇರಲಿಲ್ಲ. ಏನು ಹಂಗೆ ಆಡಿಸ್ತಾಯಿದ್ರ ಕೋಳಿನ. ಸತಿ ಕುಕ್ತವೆ, ಇದ್ರೊಳಗೆ ಬಿದ್ದೀರಾ ಆಮೇಲೆ. ಏನು ಸೌಂಡ್ ಮಾಡ್ತೈತೆ ಇದು? ಸುಮ್ಮನಿರ, ಓಡಿಸ್ಬೇಡ. ಸತ್ವಿಕಾ ಸುಮ್ಮನಿರು, ಬಾಯಿ ಕಡೆ. ಆಮೇಲೆ ನನ್ನ ಮಗಳು ಕಲ್ತಾಂಡು ಆಟಾಡಿಸ್ತಾ ಇದ್ಲು, ಅವ್ರು ಸಿಗ್ತಾಯಿಲ್ಲ ಅಂತ ಅಂದ್ಬಿಟ್ಟು. ನಾನು ಬರ್ರೋ ಇನ್ನು ಯಾಕೆ ಬೇಕು, ಆಮೇಲೆ ಪಾಪ ಅವ್ರು ಬೈಕ್ ಅಂತಾರೆ, ಹಂಗೆಲ್ಲ ಓಡಾಡಿಸ್ಬೇಡ್ರಿ ಅಂತಂದ್ರು. ಕೇಳ್ತಾ ಇಲ್ಲ. ಆ ಕೋಳಿನ ಹಿಡ್ಕೊಳಕ್ಕೆ ಹೋಗ್ತಾರೆ, ಅವ್ರು ಸಿಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಆಡಲಿ ಅಂತ ಅಂದ್ಬಿಟ್ಟು ಹಂಗೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಆಮೇಲೆ ನೋಡಿ ಅಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಫುಲ್ಲು ರೇಷ್ಮೆ ಬೆಳೆದವ್ರೆ. ನಾವು ಮುಂಚೆ ಇದರಲ್ಲಿ ಸೊಪ್ಪು ಕುಯ್ಕೊಂಡು ಹೋಗಿ ಬರೋವು, ಅಣ್ಣೆ ಸೊಪ್ಪು ಮತ್ತು ಇನ್ನೊಂದು ಯಾವುದೋ ಬೇರೆ ಥರ ಸೊಪ್ಪು ಹುಟ್ಟೋದು. ಇದರಲ್ಲಿ ಸಿಕ್ಕಾಬಟ್ಟೆ ಸೊಪ್ಪಿರೋದು. ಈ ನಡುವೆ ಈ ಕೋಳಿ ಸಾಕಿರೋದ್ರಿಂದ ಯಾವ ಸೊಪ್ಪು ಹುಟ್ಟುತ್ತಾ ಇಲ್ಲ, ಎಲ್ಲ ಕಿತ್ಕೊಂಡು ತಿಂತವಿವು, ಅಷ್ಟು ಕೋಳಿ ಸಾಕೋರಿಲ್ಲಿ. ಆಮೇಲೆ ಅದನ್ನೇನು ಅಟ್ಟಾಡಿಸ್ತಾಯಿದ್ರು, ಆ ಸೌಂಡು ಕೇಳೋಕ್ಕಾಗ್ತಿರ್ಲಿಲ್ಲ ನನಗೆ, ಅಷ್ಟು ಸೌಂಡ್ ಮಾಡೋವು. ಆ ಸೌಂಡ್ಗೆ ತಲೆನೋವು ಬಂದ್ಬಿಡ್ತು. ಆಮೇಲೆ ಹೋಗೋಣ ಬರ್ರಿ ಅಂತ ಅಂದ್ಬಿಟ್ಟು ಹೊರಟ್ಬಿಟ್ಟು ಬಂದ್ವಿ. ಇವ್ರು ಎಷ್ಟು ಕರೆದ್ರೂ ಬರ್ತಾಯಿಲ್ಲ ನೋಡಿ, ಅದೆಲ್ಲ ಫುಲ್ಲು ರೇಷ್ಮೆ. ಈಗ ಎಲ್ಲ ಕಟ್ ಮಾಡ್ತಾರೆ. ನಾವು ಅವತ್ತು ಸೊಪ್ಪು ಕುಯ್ಯೋಕೆ ಹೋಗುವ, ಇನ್ನೂ ಚಿಕ್ಕದು. ಇವರು ಎಷ್ಟು ಕರೆದ್ರೂ ಬರಲಿಲ್ಲ. ಆಮೇಲೆ ಬಂದ್ವಿ ನೋಡಿ, ಹೋಗ್ತಾಯಿದ್ದೀವಿ. ನನ್ನ ಮಗಳು ಕೈ ಹಿಡ್ಕೊತೀನಿ ಬಾರೆ, ಗಾಡಿಗಳು ಬರ್ತವೆ ಅಂತ ಅಂದರೂ ಕೇಳ್ತಾ ಇಲ್ಲ, ಏನು ಹಂಗೆ ಮುಂದೆ ಓಡೋಗ್ತಾ ಇದ್ಲು. ಆಮೇಲೆ ಅವರು ಮೊಟ್ಟೆ ಇಲ್ಲಕ್ಕ, ಇನ್ನೂ 1 ತಿಂಗಳು ಬೇಕು, ಇನ್ನೂ ಇಡ್ತಾ ಇಲ್ಲ ಇವು ಎಲ್ಲ. ಮೊಟ್ಟೆ ಇಡೋ ಕೋಳಿ ಎಲ್ಲ ಮಾರಿಬಿಟ್ವಿ. ಈಗ ಹೊಸ್ದಾಗಿ ಬೇರೆ ಕೋಳಿಗಳು ಇಡ್ತಾವೆ, ಅವು ಇನ್ನು ಕೋಳಿಗಳು ತೊಗೊಬರ್ತೀವಿ. ಇನ್ನೂ 1 ತಿಂಗಳು ಬೇಕು, ಅಲ್ಲಿವರೆಗೂ ಸಿಗೋಲ್ಲ, ಆಮೇಲೆ ಸಿಗ್ತಾ ಬರ್ರಿ ಅಂತ ಅಂದರು. ಆಮೇಲೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲಾದರೂ ಬೇರೆ ಕಡೆ ಏನಾದರೂ ಕೇಳೋಣ ಅಂತ ಅಂದ್ಬಿಟ್ಟು ಹೊರಟು ಬಂದ್ವಿ. ಜೊತೆಗೆ ಈ ನಾಯಿಗಳ ಕಾಟ ಬೇರೆ, ನಮ್ಮ ಜಿಂಬ ಬಂದ್ಬಿಟ್ಟೈತೆ ಜೊತೆಯಲ್ಲಿ. ಏನೆಲ್ಲ ನಾಯಿ ಕಡಿಯೋಕ್ಕೆ ಬರ್ತಾವೆ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅದು ಮನೆ ಹತ್ರ ಇರೋದು ಇಲ್ಲ, ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ಬರಬೇಕದು. ಅದಕ್ಕೆ ಇನ್ನು ನಾಯಿಗಳು ಕಚ್ಚಾಕ್ಬಿಡ್ತವೆ ಅಂದ್ಬಿಟ್ಟು ಕರ್ಕೊಂಡು ಹೊರಟು ಬಂದ್ವಿ. ಆದರೂ ಅದು ಹೆಂಗೆ ಬಂತು ಆ ಶೆಡ್ ಒಳಕ್ಕೆ ಗೊತ್ತಿಲ್ಲ, ಅದೆಲ್ಲ ತೂರು ಬಂತು. ಅಲ್ಲೂ ಕೋಳಿಗಳ್ನ ಹಂಗೆ ಅಟ್ಟಾಡಿಸ್ತಾ ಇತ್ತು. ಆಮೇಲೆ ಸೀದಾ ಕರ್ಕೊಂಡು ಮನೆ ಹತ್ರ ಬಂದ್ಬಿಟ್ವಿ.
ಆಮೇಲೆ ಟೊಮೊಟೊದವ್ರು ಬಂದರು. 100 ರೂಪಾಯಿಗೆ 6 ಕೆ ಜಿ ಅಂತ ಇರೋ ಟೊಮೊಟೊ ಬೇರೆ ಖಾಲಿಯಾಗಿತ್ತು. ತಗೊಳೋಣ ಅಂತ ಬಂದೆ. ನಮ್ಮ ಜಿಂಬಾ ಅಲ್ಲಿಗೂ ಬಂತು. ಹಂಗೂ ಅಲ್ಲೂ 2 ಹಾಕ್ತಿ ತಿಂತು. ಅಲ್ಲಿ ನಾಯಿ ಬೇರೆ ಬಂತು ಇನ್ನೊಂದು. ಆಮೇಲೆ ಅಲ್ಲೂ ಪಾಪ ಹೆದ್ರುಕೊಂಡು ವಾಪಸ್ ಹೋಯ್ತು. ಅದಕ್ಕೆ ನಾನು ಅಷ್ಟರಲ್ಲಿ ಟೊಮೊಟೊ ತೊಗೊಂಬಿಟ್ಟು ಇನ್ನು ಇಲ್ಲೂ ಕಚ್ಚಿಸ್ಕೊಂಬಿಡ್ತೈತೆ ಅಂದ್ಬಿಟ್ಟು ಹೊರಟೆ. ತಗೊಂಬಿಟ್ಟು ಅಲ್ಲಿ ಹಾಕಿದ್ರೂ ತಿರ್ಗಾ ಮತ್ತೆ ಬಂದೈತೆ ಮನೆಯಲ್ಲಿ. ಆಮೇಲೆ ಇದು ಟೊಮೊಟೊ ಅಂದರೆ ಅಷ್ಟು ಇಷ್ಟ, ಮರಿಯಿಂದನೂ ಅಷ್ಟು ಇಷ್ಟಪಟ್ಟು ತಿಂತೈತೆ. ಅಲ್ಲೂ ಒಂದು ಹಾಕ್ತಿ ತೊಗೊಂಡು ಹೋಯ್ತು ಪಾಪ ನೋಡಿ. ಅದಕ್ಕೆ ಟೊಮೊಟೊ ಅಂದರೆ ಎಷ್ಟು ಆಸೆ ಅಂತ. ಆ ಹುಳಿ ಟೊಮೊಟೊ ಹೆಂಗೆ ತಿಂತದೋ ಗೊತ್ತಿಲ್ಲ, ಮರಿಯಿಂದನೂ ಅದು ಅಭ್ಯಾಸ ಮಾಡ್ಕೊಬಿಟ್ಟೈತೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋಸ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.